ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ಇವತ್ತು ನಾವು ವ್ಯಾಪಾರ ವಿಕಾಸ ಯೋಜನೆ ಅಂದ್ರೆ ವಿವಿವೈ ಲೋನ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಸಣ್ಣ ವ್ಯಾಪಾರಿಗಳಿಗೆ ಅಂತಾನೆ ಇರುವ ಒಂದು ತುಂಬಾನೇ ಉಪಯುಕ್ತವಾದ ಆರ್ಥಿಕ ಸಹಾಯ. ಈಗ ಒಂದು ಸಣ್ಣ ಬಿಸ್ನೆಸ್ ನಡೆಸಬೇಕು ಅಂದ್ರೆ ದಿನನಿತ್ಯದ ಖರ್ಚುಗಳು ಇದ್ದೇ ಇರುತ್ತೆ ಅಲ್ವಾ? ಹೊಸ ಸ್ಟಾಕ್ ತರೋದಾಗಿರ್ಲಿ ಅಥವಾ ಬೇರೆ ಸಣ್ಣಪುಟ್ಟ ಖರ್ಚುಗಳೇ ಇರಲಿ, ಕೆಲವೊಮ್ಮೆ ಹಣಕಾಸಿನ ಹೊಂದಾಣಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಈ ಥರದ ಸವಾಲು ಎದುರಾಗ್ತಿದ್ರೆ ಈ ಮಾಹಿತಿ ಖಂಡಿತವಾಗ್ಲೂ ನಿಮ್ಗಾಗಿನೇ. ಹಾಗಾದ್ರೆ ಏನಿದು ವ್ಯಾಪಾರ ವಿಕಾಸ ಯೋಜನೆ? ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಸಣ್ಣ ವ್ಯಾಪಾರಿಗಳ ದೈನಂದಿನ ಅಗತ್ಯಗಳಿಗೆ ಬೇಕಾದ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ದುಡಿಯೋ ಬಂಡವಾಳವನ್ನ ಒದಗಿಸಲಿಕ್ಕಾಗಿಯೇ ರೂಪಿಸಿರುವ ಒಂದು ವಿಶೇಷ ಸಾಲ. ಸರಿ, ಹಾಗಿದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋಣ. ವಿವಿವೈ ಸಾಲ ಅಂದ್ರೆ ಏನು, ಅದರ ಪ್ರಮುಖ ವಿವರಗಳು, ಯಾರೆಲ್ಲ ಇದಕ್ಕೆ ಅರ್ಹರು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ಸಾಲ ತಗೊಂಡ್ಮೇಲೆ ನಾವು ನೆನ್ಪಿಟ್ಕೋಬೇಕಾದ ಕೆಲವು ಮುಖ್ಯ ಅಂಶಗಳ ಬಗ್ಗೆ ವಿವರವಾಗಿ ಮಾತಾಡೋಣ. ಮೊದಲನೇದಾಗಿ ಈ ಸಾಲದ ಪ್ರಮುಖ ಡೀಟೇಲ್ಸ್ ನೋಡೋಣ ಬನ್ನಿ. ಅಂದ್ರೆ ಸಂಖ್ಯೆಗಳಲ್ಲಿ ಇದರ ಹೈಲೈಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಎಲ್ಲರಿಗೂ ಇರೋ ಮೊದಲನೇ ಪ್ರಶ್ನೆ, ಎಷ್ಟು ಸಾಲ ಸಿಗ್ಬೋದು ಅಂತ ಅಲ್ವಾ? ನೋಡಿ, ಮೊದಲನೇ ಸಲ ಅರ್ಜಿ ಹಾಕ್ತಿದ್ರೆ 1,00,000 ತನಕ ಸಾಲ ಸಿಗುತ್ತೆ. ಅದನ್ನ ಚೆನ್ನಾಗಿ ಟೈಮ್ ಟು ಟೈಮ್ ಕಟ್ಟಿ ಮುಗಿಸಿದ್ರೆ ಎರಡನೇ ಸಲ ಅದಕ್ಕಿಂತ ಜಾಸ್ತಿ, ಅಂದ್ರೆ ಬರೋಬ್ಬರಿ 1,50,000ವರೆಗೆ ಸಾಲ ಪಡೆಯೋಕೆ ಅವಕಾಶ ಇರುತ್ತೆ. ಇನ್ನು ಬಡ್ಡಿ ದರದ ವಿಷಯಕ್ಕೆ ಬಂದ್ರೆ ವಾರ್ಷಿಕ 27% ಇದೆ. ಆದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ, ಇದು ಇಳಿಮುಖ ಬಡ್ಡಿ ದರ. ಅಂದ್ರೆ ನಾವು ಅಸಲು ಕಟ್ಟಿದ ಹಾಗೆಲ್ಲ ಬಡ್ಡಿ ಬರೀ ಉಳಿದ ಅಸಲಿನ ಮೇಲೆ ಮಾತ್ರ ಬೀಳುತ್ತೆ. ಇದರಿಂದ ನಮ್ಮ ಮೇಲಿನ ಒಟ್ಟು ಬಡ್ಡಿಯ ಹೊರೆ ಕಮ್ಮಿಯಾಡುತ್ತೆ. ಈಗ ಒಂದು ಒಳ್ಳೆ ವಿಷಯ ಹೇಳ್ತೀನಿ ಕೇಳಿ. ಈ ಯೋಜನೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ 50,000 ಒಳಗಿನ ಲೋನ್ಗೆ ₹1 ಕೂಡ ಪ್ರಾಸೆಸಿಂಗ್ ಫೀ ಇಲ್ಲ. ಹೌದು, ಝೀರೋ ಪ್ರಾಸೆಸಿಂಗ್ ಫೀ. ಒಂದು ವೇಳೆ ಸಾಲದ ಮೊತ್ತ 50,000ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ತುಂಬಾನೇ ಕಮ್ಮಿ, ಅಂದ್ರೆ 1.5% ಶುಲ್ಕ ಮತ್ತೆ ಅದರ ಮೇಲೆ GST ಬೀಳುತ್ತೆ. ಸರಿ, ಲೋನ್ ವಾಪಸ್ ಕಟ್ಟೋಕೆ ಎಷ್ಟು ಟೈಮ್ ಸಿಗುತ್ತೆ? ಇದು ನಾವು ತಗೊಳ್ಳೋ ಸಾಲದ ಮೊತ್ತದ ಮೇಲೆ ಡಿಪೆಂಡ್ ಆಗತ್ತೆ. 25,000 ಲೋನ್ಗೆ 6 ತಿಂಗಳ ಸಮಯ, 25,000ದಿಂದ 50,000ದವರೆಗೆ 9 ತಿಂಗಳು, 50,000ಕ್ಕಿಂತ ಜಾಸ್ತಿ ಇದ್ರೆ 12ರಿಂದ 24 ತಿಂಗಳವರೆಗೂ ಟೈಮ್ ಸಿಗುತ್ತೆ. ಇದರಿಂದ EMI ಕಟ್ಟೋದು ಸುಲಭ ಆಗುತ್ತೆ. ಹಾಗಾದ್ರೆ ಈ ಸಾಲ ತಗೊಳ್ಳೋಕೆ ಯಾರೆಲ್ಲ ಅರ್ಹರು? ಬನ್ನಿ, ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡೋಣ. ಓಕೆ, ಅರ್ಹತೆಗೋಸ್ಕರ 4 ಮುಖ್ಯ ಪಾಯಿಂಟ್ಸ್ ಇದೆ. ಮೊದಲನೇದು, ವಯಸ್ಸು 21ರಿಂದ 64 ವರ್ಷದ ಒಳಗೆ ಇರಬೇಕು. ಎರಡನೇದು, ವ್ಯಾಪಾರ ಶುರು ಮಾಡಿ ಕನಿಷ್ಠ 3 ತಿಂಗಳಾದರೂ ಆಗಿರಬೇಕು. ಮೂರನೇದು, ತಮ್ಮ ಅಥವಾ ಸಂಗಾತಿ ಪೋಷಕರ ಹೆಸರಲ್ಲಿ ಒಂದು ಮನೆ ಅಥವಾ ಅಂಗಡಿ ಇರಬೇಕು. ಕೊನೆಯದಾಗಿ, ಎಲ್ಲಾ ಕಡೆ ಸೇರಿ ಒಟ್ಟು ಸಾಲ 10 ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು. ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಈ ಸಾಲಕ್ಕೆ ಕ್ರೆಡಿಟ್ ಸ್ಕೋರ್ ಕಡ್ಡಾಯ ಅಂತೇನಿಲ್ಲ. ಆದ್ರೆ ಕೆಲವು ಕಂಡೀಷನ್ಸ್ ಇದ್ರೆ ಸಾಲ ಸಿಗಲ್ಲ. ಉದಾಹರಣೆಗೆ, EMI ಕಟ್ಟೋದು 60 ದಿನಕ್ಕಿಂತ ಜಾಸ್ತಿ ತಡವಾಗಿದ್ರೆ, ಅಕೌಂಟ್ NPA ಅಂದ್ರೆ ಅನುತ್ಪಾದಕ ಆಸ್ತಿ ಅಂತ ಘೋಷಣೆ ಆಗಿದ್ರೆ, ಅಥವಾ ಹಿಂದಿನ ಯಾವುದಾದ್ರೂ ಸಾಲ ರೈಟ್ ಆಫ್ ಆಗಿದ್ರೆ ಆಗ ಈ ಸಾಲಕ್ಕೆ ಅರ್ಜಿ ಸಲ್ಲಿಸಕ್ಕಾಗಲ್ಲ. ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಣ. ಇದರ ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿದೆ, ಕೇವಲ 2 ಹಂತಗಳಲ್ಲಿ ಮುಗಿದೋಗುತ್ತೆ. ನೋಡಿ, ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ 2 ಸ್ಟೇಜ್ ಇದೆ. ಒಂದು, ಸಾಲ ಸ್ಯಾಂಕ್ಷನ್ ಆಗೋಕ್ಕೂ ಮುಂಚೆ, ಅದನ್ನ ಪ್ರೀ ಸ್ಯಾಂಕ್ಷನ್ ಅಂತೀವಿ. ಇನ್ನೊಂದು, ಸ್ಯಾಂಕ್ಷನ್ ಆದ್ಮೇಲೆ, ಅದು ಪೋಸ್ಟ್ ಸ್ಯಾಂಕ್ಷನ್. ಹಾಗಾದ್ರೆ ಮೊದಲನೇ ಹಂತದಲ್ಲಿ ಏನೆಲ್ಲ ಬೇಕು? ಅರ್ಜಿದಾರರು ಮತ್ತು ಅಪ್ಲಿಕೆಂಟ್ ಇಬ್ಬರ KYC ಡಾಕ್ಯುಮೆಂಟ್ಸ್, ಬಿಸ್ನೆಸ್ ಪ್ರೂಫ್ಗಾಗಿ ಉದ್ಯಮ ಸರ್ಟಿಫಿಕೇಟ್ ತರಹದ್ದು ಕಳೆದ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಆಸ್ತಿಯ ದಾಖಲೆಗಳು ಬೇಕಾಗುತ್ತೆ. ಓಕೆ, ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಅಕೌಂಟ್ಗೆ ಹಣ ಬರೋಕ್ಕೂ ಮುಂಚೆ ಕೆಲವು ಫೈನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದರಲ್ಲಿ ಅಫಿಷಿಯಲ್ ಲೋನ್ ಅಪ್ಲಿಕೇಶನ್, ಸ್ಯಾಂಕ್ಷನ್ ಲೆಟರ್, ಡಿಮ್ಯಾಂಡ್ ಪ್ರಾಮಿಸರಿ ನೋಟ್ ಇರುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಒಂದು ಪೋಸ್ಟ್ ಡೇಟೆಡ್ ಚೆಕ್ ಕೊಡಬೇಕು. ನೆನಪಿಡಿ, ಇದು ESF ಬ್ಯಾಂಕ್ ಹೆಸರಿನಲ್ಲೇ ಇರಬೇಕು. ಸರಿ, ಈಗ ಕೊನೆಯದಾಗಿ ಸಾಲ ಸಿಕ್ಕ ಮೇಲೆ ನಮ್ಮ ಜವಾಬ್ದಾರಿಗಳೇನು ಅಂತ ಒಂದ್ಸಲ ನೋಡೋಣ. ಇದು ತುಂಬಾ ಮುಖ್ಯ. ಸಾಲ ಸಿಕ್ಕ ಮೇಲೆ ಮುಖ್ಯವಾಗಿ 3 ವಿಷಯಗಳನ್ನ ಮರಿಬಾರ್ದು. 1, ಪ್ರತಿ ತಿಂಗಳು ಕರೆಕ್ಟ್ ಟೈಮ್ಗೆ EMI ಕಟ್ಟೋದು. 2, 30 ದಿನದೊಳಗೆ ಲೋನ್ ಯುಟಿಲೈಸೇಷನ್ ಚೆಕ್ ಅಂದ್ರೆ LUC ಅನ್ನ ಮುಗಿಸೋದು. ಅಂದ್ರೆ ಯಾವ ಕಾರಣಕ್ಕೆ ಲೋನ್ ತಗೊಂಡಿದ್ದಾರೋ ಅದಕ್ಕೆ ಬಳಸಿದ್ದಾರಾ ಅಂತ ಬ್ಯಾಂಕ್ನವರು ಚೆಕ್ ಮಾಡ್ತಾರೆ. ಕೊನೆಯದಾಗಿ, ಕೊಟ್ಟಿರೋ ಪೋಸ್ಟ್ ಡೇಟೆಡ್ ಚೆಕ್ನಲ್ಲಿ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ.
ಹಾಗಾದ್ರೆ ಈ ವ್ಯಾಪಾರ ವಿಕಾಸ ಯೋಜನೆ ಅನ್ನೋದು ತಮ್ಮ ವ್ಯಾಪಾರದ ಬೆಳವಣಿಗೆಗೆ ಒಂದು ಒಳ್ಳೆ ಅವಕಾಶ ಆಗ್ಬೋದಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಇಷ್ಟೊತ್ತು ಈ ಮಾಹಿತಿಯನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.